ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಆನ್ ಸವಿರುಚಿಯನ್ ವ್ಲಾಗ್ಸ್. ಐ ಹೋಪ್ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಈ ಚಳಿಗಾಲದ ಸೀಸನ್ನಲ್ಲಿ ಮಾಡುವಂಥ ಹಿಸ್ಕಿದ ಬೇಳೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ಸೀಸನ್ನಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಬನ್ನಿ ಈ ಇಸ್ಕಿದ ಬೇಳೆ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ನಾರ್ಮಲ್ ದೋಸೆಗೆ ಯಾವ ರೀತಿ ಅಕ್ಕಿ ಎಲ್ಲ ನೆನೆಸ್ಕೊಂಡು ರುಬ್ಕೋತೀವೋ ಅದೇ ರೀತಿ ನಾರ್ಮಲ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಹಾಗೆಯೇ ಅವರೆಕಾಳು ಏನಿರುತ್ತೆ, ಅವರೆಕಾಳನ್ನು ಸುಲಿದು ಕ್ಲೀನ್ ಮಾಡಿ ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನು ಹಿಸ್ಕಿ ರೆಡಿ ಮಾಡ್ಕೋಬೇಕು ಕಾಳನ್ನು. ಇಷ್ಟು ಆದಮೇಲೆ ಮಾರ್ನಿಂಗು ನೋಡಿ ದೋಸೆನ ಸ್ಪ್ರೆಡ್ ಮಾಡಿ ನಾನು ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲಾನ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ದೋಸೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಫುಡ್ ಮೇಳಗಳಲ್ಲೆಲ್ಲ ಈ ಥರ ರೆಸಿಪೀಸ್ ತುಂಬ ಜಾಸ್ತಿ ಇರುತ್ತೆ. ನಾನು ಇದಕ್ಕೆ ಸೈಡ್ ಡಿಶ್ ಹಾಕಿ ಕೆಂಪು ಚಟ್ನಿ ಮಾಡಿದ್ದೀನಿ, ಜೊತೆಗೆ ನಾರ್ಮಲ್ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಾವಿಲ್ಲಿ ಬೇಕಂದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಇಸ್ಕಿದ ಬೇಳೆ ಜೊತೆ. ನಾನಿಲ್ಲಿ ಬರೀ ಈರುಳ್ಳಿ, ಕ್ಯಾರೆಟು ಈ ಥರದ್ದು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೀಸನಲ್ಲಿ ಅವರೆಕಾಳು ತುಂಬ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ನಾವು ಎಷ್ಟು ಅವರೆಕಾಳು ಅದೆಲ್ಲ ತಿಂತೀವೋ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಯಾಕೆ ಅಂತಂದರೆ ಸ್ಕಿನ್ನಿನ ಪ್ರಾಬ್ಲಮ್ಸು ತುಂಬ ಕಡಿಮೆ ಆಗುತ್ತೆ ಸೊಗಡು ಕಾಳು ತಿನ್ನೋದ್ರಿಂದ. ಅದಕ್ಕೆ ನಮಗೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಫುಡ್ ಬರುತ್ತೋ ನಾವು ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ನಾನು ಈ ಇಸ್ಕಿದ ಬೇಳೆ ದೋಸೆಗೆ ಸಣ್ಣದಾಗಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಕ್ಯಾರೆಟನ್ನು ನೀಟಾಗಿ ವಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇಸ್ಕಿದ ಬೇಳೆ ಏನಿದೆ ಇದನ್ನು ಬೇಯಿಸಿದ್ದೀನಿ ನಾನು. ಸ್ವಲ್ಪ ಸಾಲ್ಟನ್ನು ಹಾಕಿ ಲೈಟಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೂ ಬೇಡ ಇದು, ಅಥವಾ ತುಂಬ ಗಟ್ಟಿಯಾಗಿ ಬೇಡ. ನಾರ್ಮಲಾಗಿ ನಾವು ಸಾಂಬಾರಿಗೆಲ್ಲ ಯಾವ ರೀತಿ ಬೇಯಿಸ್ಕೊತೀವೋ ಅದೇ ರೀತಿ ನಾನು ಇಸ್ಕಿದ ಬೇಳೆನ ಬೇಯಿಸಿ ನೀರನ್ನು ತೆಗೆದು ಇಟ್ಟಿದ್ದೀನಿ. ಸಣ್ಣದಾಗಿ ಈರುಳ್ಳಿಯನ್ನು ಚಾಪ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿದ್ದರೆ ಈರುಳ್ಳಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲದಕ್ಕೂ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದ್ರ ಮೇಲೆ ಕಡಲೆಬೇಳೆ ಚಟ್ನಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಚಟ್ನಿ ಪುಡಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಆ ಮಸಾಲ, ಉಪ್ಪು, ಖಾರ, ಹುಳಿ ಎಲ್ಲ ಈಕ್ವಲ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ. ನೋಡಿ, ಚಟ್ನಿ ಪುಡಿ ನಾವು ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಮಗೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಜಾಸ್ತಿ ಚಟ್ನಿ ಪುಡಿನ ನಾವು ಹಾಕ್ಕೋಬೋದು. ಈ ರೀತಿ ಮಸಾಲನ ರೆಡಿ ಮಾಡ್ಕೊಂಡಾದಮೇಲೆ ನಾವು ದೋಸೆನ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟು ಕೂಡ ರೆಡಿ ಇದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಹಿಟ್ಟು. ದೋಸೆ ಹಿಟ್ಟು ಕೂಡ ಪರ್ಫೆಕ್ಟಾಗಿದೆ. ಬನ್ನಿ, ಇವಾಗ ನಾನು ತವನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ದೋಸೆನ ಹಾಕ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಕ್ವಿಕ್ಕಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಇದೇ ಸೀಸನಲ್ಲಿ ಇಸ್ಕಿದ ಬೇಳೆ ದೋಸೆ ಟ್ರೈ ಮಾಡಿ. ಬನ್ನಿ, ಹೆಂಚು ಕೂಡ ಕಾದಿದೆ. ನಾನಿಲ್ಲಿ ದೋಸೆನ ಹಾಕ್ಕೋತಾ ಇದ್ದೀನಿ. ನಾವು ಈರುಳ್ಳಿ ದೋಸೆಗೆ ಯಾವ ರೀತಿ ಹಾಕ್ಕೋತೀವೋ ಅದೇ ರೀತಿ ಜಸ್ಟ್ ಒಂದು 2 ಸೌಟು ಹಿಟ್ಟನ್ನು ಹೆಂಚು ಮೇಲೆ ಹಾಕ್ಬಿಟ್ಟು ಆಮೇಲೆ ಮಸಾಲ ಏನಿದೆ ಮಸಾಲಾನ ಅದ್ರ ಮೇಲೆ ಹಾಕ್ಕೊಂಡು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ದೋಸೆ ಹಿಟ್ಟು ಕೂಡ ಎಕ್ಸ್ಪೆಂಡ್ ಆಗುತ್ತೆ ಆವಾಗ. ಮತ್ತು ನಾವು ಸೌಟಲ್ಲಿ ತಿರುಗಿಸೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ಕೈಯಲ್ಲೇ ಹರಡ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಇವಾಗ ಒಂದು ಕ್ಯಾಪನ್ನು ಮುಚ್ಕೊಳ್ಳೋಣ.
ಅದು ಒಳಗಡೆ ಎಲ್ಲ ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ದೋಸೆನ ಚೆನ್ನಾಗಿ ಅದು ಬೇಯಬೇಕು ಒಳಗಡೆ ಎಲ್ಲ, ಇಲ್ಲಾಂದರೆ ದೋಸೆ ಇಟ್ಟಿರ್ತಾರೆ ಇರುತ್ತೆ ಒಳಗಡೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡು ಇನ್ನೊಂದು ಸೈಡು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು. ಫೈನಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಬಿಟ್ರೆ ಇದ್ರ ಮೇಲೆ ಸೂಪರಾಗಿರುತ್ತೆ. ಇದಕ್ಕೆ ತುಪ್ಪ ವೆರಿ ಇಂಪಾರ್ಟೆಂಟ್, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಆಯಿಲನ್ನು ಹಾಕ್ಕೋಬೋದು ಅಥವಾ ಬೆಣ್ಣೆಯನ್ನು ಹಾಕ್ಕೋಬೋದು. ಬಟ್ ಇದಕ್ಕೆ ತುಪ್ಪ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಕೂಡ ಈ ದೋಸೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.